ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಹೇಗಿದ್ದೀರಾ ಸ್ನೇಹಿತರೆ? ಚೆನ್ನಾಗಿದ್ದೀರಾ? ಎಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ನಾನು ಕೂಡ ಇವತ್ತು ಒಂದು ಒಳ್ಳೆ ಪಾಸಿಟಿವ್ ವೈಬ್ಸಿಂದ ನನ್ನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಯಾರಾದರೂ ಹೊಸದಾಗಿ ನನ್ನ ಚಾನಲ್ ವಿಸಿಟ್ ಮಾಡಿದ್ದೀರಾ ಅಥವಾ ಇವತ್ತೇ ನನ್ನ ವೀಡಿಯೋಸ್ನೆಲ್ಲ ಮೊದಲನೇ ಸರಿ ನೋಡ್ತಾ ಇದ್ದೀರಾ ಅಂತ ಹೇಳಿದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ನೀವು ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಬಹುದು. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಆಲ್ಮೋಸ್ಟ್ ನಾನು ಒಂದು ವೀಕ್ ಬ್ರೇಕ್ ತೊಗೊಂಡ್ಬಿಟ್ಟೆ. ಸೊ ನಾನು ಎಷ್ಟು ಸಾಧ್ಯನೋ ಅಷ್ಟು ಕಂಟಿನ್ಯೂ ಆಗಿ ವೀಡಿಯೋ ಹಾಕಬೇಕು ಅಂತ ಅಂದ್ಕೊಂಡ್ರು ಕೂಡ ಸಮ್ಟೈಮ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ ಫ್ಯಾಮಿಲಿ ಅಕೇಶನ್ಸ್ ಇರುತ್ತೆ, ಲೈಕ್ ಎಲ್ಲೋ ಶಾಪಿಂಗ್ ಹೋಗೋದಿರುತ್ತೆ ಅಥವಾ ಯಾರೋ ಮನೆಗೆ ಬರ್ತಾರೆ. ಸೊ ಈ ರೀತಿಯಾಗಿ ಏನಾಗ್ಬಿಡುತ್ತೆ, ನಮ್ಮ ರೊಟೀನಲ್ಲಿ ಸ್ವಲ್ಪ ಆಚೆ ಈಚೆ ಆಗ್ತಾ ಇರುತ್ತೆ. ಸೊ ಹಾಗಾಗಿ ರೆಗ್ಯುಲರಾಗಿ ನನಗೆ ವೀಡಿಯೋಸ್ ಹಾಕ್ಲಿಕ್ಕೆ ಆಗಲ್ಲ. ಸೊ ನನಗೆ ಯಾವಾಗ ಟೈಮ್ ಆಗುತ್ತೆ, ಫ್ರೀ ಟೈಮ್ ಸಿಕ್ಕಾಗ ನಾನು ಶೂಟ್ ಮಾಡ್ಕೊಂಡಿರೋದೆಲ್ಲ ವೀಡಿಯೋಸ್ನ ಎಡಿಟ್ ಮಾಡಿಬಿಟ್ಟು ಹಾಕ್ತಾ ಇರ್ತೀನಿ. ಬಟ್ ರೆಗ್ಯುಲರಾಗಿ ಹಾಕಬೇಕು ಅಂತ ನಾನು ಟ್ರೈ ಮಾಡ್ತಿರ್ತೀನಿ, ಬಟ್ ಮಧ್ಯದಲ್ಲಿ ಬ್ರೇಕ್ ಆಗ್ತಾನೆ ಇರುತ್ತೆ. ಸೊ ಇದು ಎಲ್ಲ ಯೂಟ್ಯೂಬರ್ಸ್ಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಬಿಕಾಸ್ ನಾನೊಬ್ಬಳೇ ಅಲ್ಲ, ಪ್ರತಿಯೊಬ್ಬ ಯೂಟ್ಯೂಬರ್ಸ್ ಕೂಡ ಅದನ್ನೇ ಶೇರ್ ಮಾಡೋದು. ರೆಗ್ಯುಲರಾಗಿ ಹಾಕಬೇಕು, ಪ್ರತಿದಿನವೂ ವೀಡಿಯೋಸ್ ಹಾಕಬೇಕು ಅಂತ ಟ್ರೈ ಮಾಡ್ತಾ ಇರ್ತೀವಿ. ಬಟ್ ಏನಾಗುತ್ತೆ ಅಂದರೆ ಸಮ್ಟೈಮ್ಸ್ ಅದು ಆಗೋದೇ ಇಲ್ಲ, ನಾವು ಅದನ್ನು ಅಚೀವ್ ಮಾಡೋಕ್ಕೆ ಆಗಲ್ಲ. ಏನಾದರೂ ಒಂದು ಕೆಲಸಗಳಿರುತ್ತೆ ಅಥವಾ ಏನಾದರೂ ಎಲ್ಲ ಹೋಗೋದು ಬರುತ್ತೆ, ಯಾರಾದರೂ ನಮ್ಮ ಮನೆಗೆ ಬಂದಿರ್ತಾರೆ. ಸೊ ಸಮ್ ವರ್ಕ್ ಮೇಲೆ ನಾವು ಬ್ಯುಸಿ ಆದಾಗ ಸೊ ನಾವು ಟೈಮ್ ಕೊಡಲಿಕ್ಕೆ ಆಗಲ್ಲ, ಹಾಗಾಗಿಬಿಡುತ್ತೆ. ಸೊ ಹಾಗಾಗಿ ನನ್ನ ಒಂದು ಕನ್ಸಿಸ್ಟೆನ್ಸಿನ ನಾನು ಇಲ್ಲಿ ಮೇಂಟೈನ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಜೊತೆಗೆ ಏನಾಗುತ್ತೆ ಅಂತ ಹೇಳಿದ್ರೆ ಮಕ್ಕಳಿರ್ತಾರೆ. ಸೊ ಮಕ್ಕಳ ಆರೈಕೆ ಮುಂದೆ ಇದು ನನಗೆ ಮ್ಯಾಟ್ರೇ ಅಲ್ಲ ಅನಿಸ್ಬಿಡುತ್ತೆ. ಸೊ ಹಾಗಾಗಿ ಫಸ್ಟ್ ಪ್ರಿಯಾರಿಟಿ ಮನೆ, ಗಂಡ, ಮಕ್ಕಳು, ಮನೆ, ಸಂಸಾರ ಇದಾಗಿರುತ್ತೆ. ಅದಾದ ನಂತರದಲ್ಲಿ ಬರೋದು ಯೂಟ್ಯೂಬ್ ಅಲ್ವಾ. ಸೊ ಹಾಗಾಗಿ ನನ್ನ ಕನ್ಸಿಸ್ಟೆನ್ಸಿ ಸ್ವಲ್ಪ ಇಲ್ಲಿ ಆಚೆ ಅಂದರೆ ಆಚೆ ಈಚೆ ಆಗ್ತಾಯಿದೆ. ಆದರೆ ಒಂದು ವಾರ ಫುಲ್ ಆ್ಯಕ್ಟಿವ್ ಆಗಿರ್ತೀನಿ, ಒಂದು ವಾರ ನಾನು ನಾಪತ್ತೆ ಆಗೋಗಿರ್ತೀನಿ. ಸೊ ನನ್ನ ಫ್ರೆಂಡ್ಸ್ ಕೂಡ ಹಾಗೆ ಕೇಳ್ತಿರ್ತಾರೆ, ಎಲ್ಲಿ ಪತ್ತೆನೇ ಇಲ್ಲ ಮೇಡಮ್, ಒಂದು ವಾರ ಆಯಿತು ಯಾವುದೂ ಬ್ಲಾಗ್ಸೇ ಹಾಕಿಲ್ಲ, ಇನ್ಸ್ಟಾಗ್ರಾಮಲ್ಲೂ ಒಂದು ಸ್ಟೋರೀಸ್ ಹಾಕಿಲ್ಲ ಅಂತ ಕೇಳ್ತಿರ್ತಾರೆ. ಎಷ್ಟೋ ಜನ ನನಗೆ ಈ ರೀತಿ ಕೇಳಿದಾಗ ನಿಜವಾಗ್ಲೂ ಖುಷಿ ಆಗುತ್ತೆ. ಯಾಕಂದರೆ ಅವರೆಲ್ಲ ನನ್ನ ವೀಡಿಯೋಸ್ನ ರೆಗ್ಯುಲರಾಗಿ ವಾಚ್ ಮಾಡ್ತಿರ್ತಾರೆ. ಇವತ್ತು ಶ್ವೇತಾ ವೀಡಿಯೋ ಹಾಕ್ತಾರೆ, ಏನು ಹಾಕ್ತಾರೆ ಅಂತ ವೆಯ್ಟ್ ಮಾಡ್ತಿರ್ತೀವಿ ಅಂತ ಹೇಳ್ತಾರೆ. ಸೊ ಅದೆಲ್ಲ ನೆನೆಸ್ಕೊಂಡ್ರೆ ತುಂಬ ಖುಷಿ ಆಗುತ್ತೆ. ಸೊ ಇನ್ನು ಬೆಳಗಿನ ರೊಟೀನ್ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಸೊ ಹಾಗೆ ನಿಮ್ಮ ಜೊತೆಗೊಂದು ರಂಗೋಲಿನ ನಾನು ಯಾವ ಥರ ಹಾಕ್ತೀನಿ ಅಂತಲೂ ಕೂಡ ಶೇರ್ ಮಾಡಿದೆ. 2 ಎಳೆ ರಂಗೋಲಿ ನನಗೆ ಈ ಥರ ಹಾಕೋಕ್ಕೆ ತುಂಬ ಇಷ್ಟ. ಬಟ್ ನಮ್ಮ ಪೋಟಿಕದಲ್ಲಿ ಸ್ಪೇಸ್ ತುಂಬ ಕಡಿಮೆ ಇದೆ. ಸೊ ಹಾಗಾಗಿ ಪುಟ್ಟಾಣಿ ರಂಗೋಲಿ ಹಾಕ್ತಿರ್ತೀನಿ ಅಷ್ಟೇ. ಬಟ್ ಈ 2 ಎಳೆ ರಂಗೋಲಿಯಲ್ಲಿ ದೊಡ್ಡದಾಗಿ ರಂಗೋಲಿ ಹಾಕ್ಕೊಡ್ಬೋದು. ಜಾಗ ದೊಡ್ಡದಾಗಿದ್ದರೆ ಮಾತ್ರ ಬ್ಯೂಟಿಫುಲ್ಲಾಗಿ ಕಾಣೋಂಥ ರಂಗೋಲಿಗಳನ್ನು ಹಾಕ್ಕೋಬಹುದು. ಸೊ ಇವತ್ತಿನ ಮಾರ್ನಿಂಗ್ ರೊಟೀನ್ ಶುರು ಮಾಡೋಣ ಬನ್ನಿ. ನಾನಿವಾಗ 1 ವೀಕಿಂದ ಆಲ್ಮೋಸ್ಟ್ 1 ವೀಕ್ ಆಯಿತು ಸ್ಟಾರ್ಟ್ ಮಾಡಿಕೊಂಡು ವೆಯ್ಟ್ ಲಾಸ್ ಜರ್ನಿನ ಸ್ಟ್ರಿಕ್ಟಾಗಿ ಮಾಡ್ತಾಯಿದ್ದೀನಿ. ಜೊತೆಗೆ ಏನಂತ ಹೇಳಿದ್ರೆ ಯೂಟ್ಯೂಬಲ್ಲಿ ಜುಂಬಾ ವಿಡಿಯೋಸ್ ಎಲ್ಲ ಬರುತ್ತಲ್ಲ, ಸೊ ಅದನ್ನು ಹಾಕ್ಕೊಂಡು ಟಿ ವಿಲಿ ಕನೆಕ್ಟ್ ಮಾಡ್ಕೊಂಡ್ಬಿಟ್ಟು ಸೊ 1 ಅವರ್ ಆದರೆ ಮ್ಯಾಕ್ಸಿಮಮ್ 1 ಅವರ್ ಟ್ರೈ ಮಾಡ್ತೀನಿ. ಅಕಸ್ಮಾತ್ ಆಗಿಲ್ಲ ಅಂದರೆ ಒಂದು 40 ಮಿನಿಟ್ಸ್ ಆದರೂ ಜುಂಬಾ ವರ್ಕೌಟ್ ಮಾಡ್ಕೋತಾ ಇರ್ತೀನಿ. ಚೆನ್ನಾಗಿ ನನಗೆ ಅದು ಸಖತ್ ಕಂಫರ್ಟಬಲ್ ಆಗ್ತಾಯಿದೆ. ಬಿಕಾಸ್ ಏನು ಡ್ರೆಸ್ ಕೋಡ್ ಇರಲ್ಲ, ನಾವು ಯಾವ ಡ್ರೆಸ್ಸಲ್ಲಿ ಇರ್ತೀವೋ ಅದರಲ್ಲೇ ಮಾಡ್ಬೋದು. ಆಮೇಲೆ ಮನೇಲೇ ಇರ್ತೀವಿ, ಕಂಫರ್ಟಬಲ್ ಫೀಲ್ ಇರುತ್ತೆ. ಆಮೇಲೆ ನಮ್ಮ ಟೈಮಿಂಗ್ಸು ನಮಗೆ ಯಾವುದು ಕನ್ವಿನಿಯೆಂಟ್ ಟೈಮ್ ಅನಿಸುತ್ತೆ ಸೊ ಆವಾಗ ಮಾಡ್ಕೋಬಹುದು. ಬೆಳಗ್ಗೆ ಆದರೆ ಬೆಳಗ್ಗೆ ಮಾಡ್ಕೋಬಹುದು ಅಥವಾ ಈವ್ನಿಂಗ್ ಆದರೆ ಈವ್ನಿಂಗ್ ಮಾಡ್ಕೋಬಹುದು. ಸೊ ಹಾಗಾಗಿ ನನಗೆ ಅದು ಚೆನ್ನಾಗಿ ಸೆಟ್ ಆಗಿದೆ. ಇನ್ನೊಂದು ಕಡೆ ಹೋಗೋದಿರಲ್ಲ, ನಮ್ಮ ಮನೇಲೇ ಮಾಡ್ಕೋಬಹುದು. ಸೊ ಬಾಡಿಗೆ ಒಟ್ಟಿನಲ್ಲಿ ವರ್ಕೌಟ್ ಬೇಕು, ಅದನ್ನು ಮಾಡ್ಕೋತಾ ಇದ್ದೀನಿ. ಸೊ ಇವತ್ತು ಯಾಕೋ ಜುಂಬಾ ಕ್ಲಾಸ್ ಮಾಡ್ಕೊಳ್ಳೋದು ಬೇಡ ಅಂತ ಅನಿಸ್ತು. ಸೊ ಹಾಗಾಗಿ ಇವತ್ತು ಯೋಗಾಸನ ಮಾಡಿಕೊಂಡೆ. ಅಂದರೆ ಸೂರ್ಯ ನಮಸ್ಕಾರ ಮಾಡಿಬಿಟ್ಟು ಕೆಲವೊಂದಿಷ್ಟು ನನಗೆ ಗೊತ್ತಿರೋ ಅಂಥ ಆಸನಗಳನ್ನು ಮಾಡಿಕೊಂಡೆ. ಸ್ವಲ್ಪ ಬಾಡಿಗೆ ಸ್ಟ್ರೆಚ್ ಬೇಕಾಗತ್ತೆ, ಬರೀ ವರ್ಕೌಟೇ ಮಾಡ್ತಾ ಇದ್ರೂ ಸಾಲದು. ಯೋಗಾಸನದಿಂದ ತುಂಬ ಬೆನಿಫಿಟ್ಸ್ ಇರೋದ್ರಿಂದ ಸೊ ನಾನು ಇದನ್ನು ಕೂಡ ಫಾಲೋ ಮಾಡ್ತೀನಿ. ವೀಕ್ಲಿ 1-2 ಡೇಸ್ ಯೋಗಾಸನ ಮಾಡಿಕೊಂಡ್ರೆ ಇನ್ನೊಂದು 4 ಡೇಸ್ ಆಚೆ ಈಚೆ ಏನಾದರೂ ಏರೋಬಿಕ್ಸು, ಜುಂಬಾ ಈ ಥರದ್ದು ಯೂಟ್ಯೂಬಲ್ಲಂತೂ ಸುಮಾರು ವಿಡಿಯೋಸ್ ಸಿಗುತ್ತೆ. ಸೊ ಯಾವುದನ್ನಾದರೂ ನಾವು ಮಾಡಬಹುದು. ಸೊ ಹಾಗಾಗಿ ಈ ರೀತಿಯಾಗಿ ಮಾಡ್ತಾ ಇದ್ದೀನಿ. ಇನ್ನು ಬೆಳಗ್ಗೆ ವರ್ಕೌಟು ಅದು ಒಂದು ಸ್ವಲ್ಪ ಎಲ್ಲ ಮುಗಿಸ್ಕೊಂಡು ನನಗೆ ಅಂತ ಒಂಚೂರು ಟೈಮ್ ಬೇಕಲ್ವ. ಸೊ ಅದನ್ನೆಲ್ಲ ಮಾಡ್ಕೊಂಡಾದಮೇಲೆ ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ. ಇವಾಗ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಬೇಕು.
ಏನ ಏನ ನನ್ ಬ್ಯಾಗ್ ಗಳಲ್ಲಿ ಏನಾರ ಐತಾ ಅಂತ ಒಂದ್ಸರಿ ನೋಡೋಣ ಅಂತ ನೋಡ್ದೆ, ಬಿದ್ವು ಬಟ್ಟೆ ಬಿದ್ವು. ಸರಿ ಇನ್ನೇನು ಎಲ್ಲ ತೊಳೆಯವೆ, ಎಲ್ಲ ತೆಗಿಬೇಕು, ಇವತ್ತು ಬಟ್ಟೆ ತೊಳಿಬೇಕು. ಸೊ ಸ್ವಲ್ಪ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇರೋದ್ರಿಂದ ವೆಯ್ಟ್ ಲಾಸ್ ಮಾಡಬೇಕು ಅಂತ ನೀವು ಯಾರಾದರೂ ಅಂದ್ಕೊಂಡಿದ್ರೆ ಸೊ ನಿಮಗೆ ಈ ಒಂದು ಈಗ ಬರುವಂಥ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸ್ ಎಲ್ಲ ನಿಮಗೆ ಹೆಲ್ಪ್ಫುಲ್ ಆಗಬಹುದು. ಸೊ ಇಷ್ಟ ಆದರೆ ಲೈಕ್ ಮಾಡ್ತಾಯಿರಿ, ಓಕೆನಾ. ಸೊ ಇವತ್ತು ನಾನು ಬ್ರೇಕ್ಫಾಸ್ಟ್ಗೆ ಬಂದ್ಬಿಟ್ಟು ಚಪಾತಿ ಮಾಡ್ತಾಯಿದ್ದೀನಿ. ಸೊ ಚಪಾತಿ ಜೊತೆಗೆ ಸ್ವಲ್ಪ ಸಲಾಡ್ ಕೂಡ ಮಾಡ್ಕೊಂಡಿದ್ದೆ. ಹಾಗೆ ಹಿಂದಿನ ದಿನದ ರಾತ್ರಿದು ಸೊಪ್ಪಿನ ಸಾಂಬಾರಿತ್ತು, ಅಂದರೆ ನಾನು ಮೊಸಪ್ಪು ಮಾಡ್ಕೊಂಡಿದ್ದೆ. ಮೊಸಪ್ಪು ಯೂಶ್ವಲಿ ಗಟ್ಟಿಗಿರುತ್ತಲ್ವ, ಸೊ ಚಪಾತಿ ಕೂಡ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಸೊ ಹಾಗಾಗಿ ಸೊಪ್ಪು ಸಾಂಬಾರಿತ್ತು. ಅದ್ರ ಜೊತೆಗೆ ಸ್ವಲ್ಪ ಹೆಸರು ಕಾಳು, ಅಂದರೆ ಮೊಳಕೆ ಬರ್ಸಿದಂಥ ಹೆಸರು ಕಾಳಿಗೆ ಸ್ವಲ್ಪ ಈರುಳ್ಳಿ, ಕ್ಯಾರೆಟ್ ತುರಿ ಎಲ್ಲ ಹಾಕ್ಕೊಂಡು ಸಲಾಡ್ ಮಾಡಿಕೊಂಡೆ. ಜೊತೆಗೆ ಸೌತೆಕಾಯಿ, ಆಮೇಲೆ ಟೊಮ್ಯಾಟೊ, ಹಾಗೆ ಈರುಳ್ಳಿ ಮತ್ತು ಕ್ಯಾರೆಟ್ ಇದನ್ನೆಲ್ಲ ಸುಮ್ಮನೆ ನೆಂಚ್ಕೊಳ್ಳೋಕ್ಕೆ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇಷ್ಟು ಮಾಡ್ಕೊಳ್ಳೋಣ ಇವತ್ತಿನ ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬಿಟ್ಟು ಫಸ್ಟು ಮೈಂಡ್ ಸೆಟ್ ಮಾಡಿಕೊಂಡೆ, ಆಯಿತಾ. ಬೆಳಗ್ಗೆ ತಿಂಡಿ ಮಾಡೋದು ದೊಡ್ಡ ಹಿಂಸೆ, ಏನು ಮಾಡಬೇಕು ಎತ್ತ ಅನ್ನೋದು ಮೈಂಡ್ ಓಡೋದೇ ಇಲ್ಲ ನನಗಂತೂ ಬೆಳಗ್ಗೆ ಟೈಮು. ಸೊ ನಾನು ಒಂದು 10 ಸರಿ ನಮ್ಮ ಮನೆಯವ್ರಿಗೆ ಕೇಳ್ತೀನಿ, ಇವತ್ತೇನು ಮಾಡಲಿ ಅಂತ. ಅವ್ರು ನಿನ್ಗೇನು ಇಷ್ಟ ಬರುತ್ತೋ ಅದನ್ನು ಮಾಡು ಅಂತ ಹೇಳ್ತಾನೆ ಇರ್ತಾರೆ, ನಾನು ಕೇಳ್ತಾನೆ ಇರ್ತೀನಿ, ಹೀಗೆ ಆಗುತ್ತೆ. ಕೊನೆಗೆ ನನಗಿದು ನೆನಪಾಯಿತು, ಸೊಪ್ಪು ಸಾಂಬಾರಿದೆ, ಚಪಾತಿ ಮಾಡೋಣ, ರೈಸ್ ಮಾತ್ರ ಬೇಡ, ಸ್ವಲ್ಪ ರೈಸ್ನ ಅವಾಯ್ಡ್ ಮಾಡಬೇಕಾಗುತ್ತೆ ವೆಯ್ಟ್ ಲಾಸಲ್ಲಿ ಅಂತ ಹೇಳ್ಬಿಟ್ಟು ಸೊ ಇವತ್ತು ಚಪಾತಿ ಮಾಡ್ತಾಯಿದ್ದೀನಿ. ಇನ್ನು ಲಾಸ್ಟ್ ವೀಕ್ ಅನಿಸುತ್ತೆ. ಸೊ ಏಪ್ರಿಲ್ 26 ನನ್ನ ಹಸ್ಬೆಂಡ್ ಬರ್ಡೇ ಇತ್ತು, ಆಯಿತಾ. ಈ ವ್ಲಾಗ್ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ, ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ, ನನಗೆ ಟೈಮ್ ಸಿಕ್ಕಿರಲಿಲ್ಲ ಹಾಗಾಗಿ. ಸೊ ಆವಾಗ ನಾನು ಒಂದು ಡೆಸರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೆ, ಓಕೆನಾ. ಸೊ ಅವತ್ತೊಂದು ದೊಡ್ಡ ಫ್ಲಾಪ್ ಸ್ಟೋರಿ ಆಗೋಯ್ತು. ಆಲ್ಮೋಸ್ಟ್ ಇದು ನನ್ನ ಫ್ರೆಂಡ್ಸ್ ಹತ್ರ ಆಲ್ರೆಡಿ ಶೇರ್ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಬಟ್ ಯೂಟ್ಯೂಬಲ್ಲಿ ಹಾಕಿರಲಿಲ್ಲ. ಸೊ ಹಾಗಾಗಿ ಇವತ್ತು ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ ಅಷ್ಟೇ. ಅವತ್ತು ಬೆಳಗ್ಗೆನೇ ಇನ್ನೇನು 5:30ಗೆಲ್ಲ ಎದ್ದು ಕೆಲಸ ಎಲ್ಲ ಮುಗಿಸ್ಕೊಂಡು ನನಗೆ ಹಿಂದಿನ ದಿನ ಸಿಕ್ಕಾಪಟ್ಟೆ ತಲೆನೋವು. ನಾನು ಒಂದು ವಾರದಿಂದ ಟೀ ಕಾಫಿ ಏನು ಕುಡಿದಿರ ಫುಲ್ಲು 1 ವಾರ ಫುಲ್ ಸ್ಟ್ರಿಕ್ಟಾಗಿ ಶುಗರ್ ಕಟ್ ಆಫ್ ಎಲ್ಲ ಮಾಡಿಕೊಂಡು ಮೇಂಟೈನ್ ಮಾಡ್ಕೊಂಡು ಬಂದಿದ್ದೆ. ಹಿಂದಿನ ದಿನ ನನಗೆ ಯಾಕೋ ತುಂಬ ತಲೆ ನೋವ್ತಾ ಇತ್ತು, ಹಾಗೂ ನಾನು ಒಂದು ಟ್ಯಾಬ್ಲೆಟ್ ಹಾಕ್ಕೊಂಡು ಮಲ್ಕೊಂಡಿದ್ದೆ. ಸೊ ಬೆಳಗ್ಗೆ ಎದ್ದಿದ ತಕ್ಷಣ ನನಗೆ ಫಸ್ಟು ಕಾಫಿ ಅಥವಾ ಟೀ ಕುಡಿಬೇಕು ಅಂತ ಸಿಕ್ಕಾಪಟ್ಟೆ ಕ್ರೇವಿಂಗ್ಸ್ ಆಗ್ತಾ ಇತ್ತು ನನಗೆ ಅವತ್ತು, ಆಯಿತಾ. ಸೊ ನಾನು ಆಯಿತು ಇವಾಗ ಕಾಫಿ ಮಾಡ್ಕೊಂಡು ಕುಡಿದ್ಬಿಡೋಣ ಅಥವಾ ಟೀನಾದರೂ ಮಾಡ್ಕೊಂಡು ಕುಡಿದ್ಬಿಡೋಣ, ನಂಗೆ ತಡ್ಕೊಳಕ್ಕಾಗ್ತಾ ಇಲ್ಲ ಅಂತ ಹೇಳಿಬಿಟ್ಟು ಹೋಗಿ ಹಾಲನ್ನ ಬಿಸಿಗಿಟ್ಟೆ. ಹಾಲು ಬಿಸಿಗಿಟ್ಟಾದಮೇಲೆ ಒಂದು 2 ನಿಮಿಷ ಏನೋ ಫ್ಲೇಮ್ ಬರ್ತಾಯಿತ್ತು. ಅದಾಗಿ ನಾನು ಸ್ವಲ್ಪ ಕಸ ಎಲ್ಲ ಗುಡಿಸ್ಕೊಂಡು ಎಲ್ಲ ಕೆಲಸ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಗ್ಯಾಸ್ ಆಫ್ ಆಗೋಯ್ತು. ಸೊ ನಾನು ಹಾಲು ಬಿಸಿ ಆಗಿಲ್ಲ ಅಂತ ಸುಮ್ಮನೆ ಇದ್ದೀನಿ. ಆಮೇಲೆ ನೋಡಿದ್ರೆ ಆಫ್ ಆಗೋಗಿದೆ. ನನಗೆ ಫುಲ್ಲು ತಲೆನೋವು, ಟೀ ಬೇಕೇ ಬೇಕು ಆ ಟೈಮಲ್ಲಿ ಅನಿಸ್ತಿದೆ. ಬೇಡ ಅವತ್ತಿನ ಪರಿಸ್ಥಿತಿ. ಅದಾದಮೇಲೆ ಏನಾಯಿತು ಅಂತ ಇವಾಗ ನೆಕ್ಸ್ಟು ಒರಿಜಿನಲ್ ವಾಯ್ಸಲ್ಲಿ ಹೇಳ್ತೀನಿ ನೋಡಿ. ಆ್ಯಕ್ಚುಲಿ ನಮ್ಮದು ಡಬಲ್ ಸಿಲಿಂಡರ್ ಇರೋದು, ಸೊ 2 ಕೂಡ ಖಾಲಿ ಆಯ್ತು ಈಗ. ಸೊ ಹಾಗಾಗಿ ಬೆಳಗ್ಗಿನ ಒಂಥರ ಬೇಜಾರಾಗೋಯ್ತು, ಕೆಲಸ ಸ್ಲೋ ಆಯ್ತು ನಂದು. ನಂಗೆ ಏನಾರ ಆ ಥರ ಒಂಚೂರು ಏನಾದ್ರು ಆಚೆ ಈಚೆ ಆಯ್ತು ಅಂದರೆ ನಾನು ಅಲ್ಲಿಗೆ ನಂದು ರೋಟೀನ್ ಬ್ರೇಕ್ ಆಯ್ತು ಅಂತಾನೆ ಅರ್ಥ. ಸೊ ಆ ಥರ ಆಯಿತು. ಸರಿ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಅಕ್ಕಪಕ್ಕ ಮನೆಯವರಿಗೆಲ್ಲ ಕೇಳ್ಕೊಂಡ್ವಿ ಸಿಲಿಂಡರ್ ಇದೆಯಾ ಅಂತ. ಇದೆ, ಬಟ್ ಇದು ಏಜೆನ್ಸಿ ಎಲ್ಲ ಚೇಂಜಸ್ ಇರುತ್ತಲ್ವಾ. ಸೊ ನಮ್ದು ಇಂಡಿಯನ್ ಗ್ಯಾಸ್, ಸೊ ಬೇರೆಯವ್ರದ್ದು ಭಾರತ್ ಇತ್ತು, ಬೇರೆ ಅದರ್ ಏಜೆನ್ಸಿಗಳೆಲ್ಲ ಇರುತ್ತಲ್ಲ, ಸೊ ಅದ್ರದ್ದು ಇರುತ್ತೆ. ಹಾಗಾಗಿ ಸರಿ ಹೋಗ್ಲಿಲ್ಲ ಅದು. ಮತ್ತೆ ನಾವು ರಿಟರ್ನ್ ಕೊಡುವಾಗ ಪ್ರಾಬ್ಲಮ್ ಆಗುತ್ತಲ್ವಾ. ಸೊ ಹಾಗಾಗಿ ಬೇಡ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗೋದ್ವಿ. ಆಮೇಲೆ ನಮ್ಮ ಓನರ್ ಇದಾರಲ್ಲ, ಈ ಮನೆ ಓನರ್ ಇದಾರಲ್ಲ, ಅವರು ಮೇಡಮ್ ಕರೆದ್ಬಿಟ್ಟು ಸೊ ಎಲೆಕ್ಟ್ರಿಕ್ ಸ್ಟವ್ ಅಂದ್ರೆ ಇಂಡಕ್ಷನ್ ಸ್ಟವ್ ಇರುತ್ತಲ್ಲ ಅದಿದೆ, ತಗೊಂಡೋಗಿ ಮಾಡ್ಕೊಳ್ಳಿಕ್ಕೆ ಬೇಕಾಗುತ್ತೆ ಏನಾದ್ರು ಅಂತ ಅಂದ್ಬಿಟ್ಟು, ಸರಿ ಸಿಲಿಂಡರ್ ಬರೋವರೆಗೂ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೊಟ್ಟು ಕಳ್ಸಿದ್ರು. ಇಷ್ಟೇ ಆಗಿದ್ದು. ಬಟ್ ನನಗೆ ಯಾಕಿದು ಇಷ್ಟು ದೊಡ್ಡ ಮ್ಯಾಟ್ರ್ ಆಗ್ತಿದೆ ಅಂತ ಹೇಳಿದ್ರೆ, ಆಕ್ಚುಲಿ ಏನಂತ ಹೇಳಿದ್ರೆ ನಾಳೆ ನನ್ನ ಹಸ್ಬೆಂಡ್ ಬರ್ಡೇ. ಸೊ ನಾನು ಇವತ್ತು ಕೆಲವೊಂದಿಷ್ಟು ಅಡಿಗೆಗಳನ್ನ ಪ್ರಿಪೇರ್ ಮಾಡೋಣ ಅಂತೇಳಿ ಪ್ಲಾನ್ ಮಾಡ್ಕೊಂಡಿದ್ದೆ, ಬಟ್ ಅದು ಫ್ಲಾಪ್ ಆಗೋಯ್ತು. ಸೊ ಅದಕ್ಕೆ ನನಗೆ ಸ್ವಲ್ಪ ಜಾಸ್ತಿನೇ ಫೀಲ್ ಆಗಿ ಸ್ವಲ್ಪ ಜಾಸ್ತಿನೇ ಬೇಜಾರಾಗೋಯ್ತು. ಇವಾಗ ಅದಕ್ಕೆ ಏನ್ ಮಾಡೋದು, ಬೆಳಗ್ಗೆಯಿಂದನೂ ನಾನು ವೆಯ್ಟ್ ಮಾಡಿದೆ. ಅಂದ್ರೆ ಸಿಲಿಂಡರ್ ಇಮಿಡಿಯೇಟ್ ನಾವು ಬುಕ್ ಮಾಡಿದ್ವಿ. ಒಂದೊಂದ್ಸರಿ ಮಧ್ಯಾಹ್ನಕ್ಕೆಲ್ಲ ತಂದು ಕೊಡೋರು, 3-4 ಗಂಟೆಗೆಲ್ಲ ತಂದು ಕೊಡೋರು. ಸೊ ಹಂಗಾಗಿ ಬಿಡು ಬರ್ತಾರೆ ಅಷ್ಟೊತ್ತಿಗೆ ಸ್ವಲ್ಪ ನೋಡೋಣ ಏನಾದ್ರು ಅಡ್ಗೆಗಳನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಅನ್ಕೊಂಡಿದ್ದೆ. ಅಂದ್ರೆ ಸ್ವಲ್ಪ ಸರ್ಪ್ರೈಸ್ ಆಗಿ ಅವ್ರಿಗೆ ಇರ್ಲಿ ಅಂತ ಹೇಳ್ಬಿಟ್ಟು.
ಅವ್ರು ಬರೋದ್ರೊಳಗೆ ಎಲ್ಲ ಅಡ್ಗೆ ಕೆಲಸಗಳನ್ನ ಮುಗಿಸಿಟ್ಕೊಳ್ಳೋಣ. ಮಿಡ್ ನೈಟ್ ಒಂದು 12 ಗಂಟೆ ಅಷ್ಟೊತ್ತಿಗೆ ಕೇಕ್ ಕಟಿಂಗ್ ಮಾಡಿಸಿದ್ರೆ ಆಯ್ತು ಅಂತ ಹೇಳ್ಬಿಟ್ಟು. ಬಟ್ ಸಿಲಿಂಡರ್ ಇಲ್ಲ, ಈ ಚಿಕ್ಕ ಸ್ಟವ್ ಅಲ್ಲಿ ಇನ್ನೇನ್ ಮಾಡಕ್ಕಾಗುತ್ತೆ. ಬೇರೆ ಏನಾದ್ರು ಒಂದ್ 2-3 ಒಲೆ ಇದ್ರೆ ನನ್ಗೆ ಅದು ಇದು ಎಲ್ಲ ಬೇಯಿಸ್ಕೊಂಡು ಮಾಡ್ಕೊಂಡು ಬೇಗ ಬೇಗ ಮಾಡ್ಕೋಬಹುದು. ಇರೋದು ಇದೊಂದೇ ಸ್ಟವ್ ಅಲ್ಲಿ ಇನ್ನೇನ್ ಮಾಡ್ಕೊಳಕ್ ಸಾಧ್ಯ. ಏನೋ ಚಿಕ್ಕ ಪುಡ್ದಾಗಿ ಏನಾದ್ರು ತಿಂಡಿಗಳು, ಟಿಫನ್, ಹಾಲು ಕಾಯಿಸ್ಕೊ, ನೀರ್ ಕಾಯಿಸ್ಕೊ, ಟೀ ಕಾಫಿ ಈ ತರದ್ದೇ ಸಿಂಪಲ್ ಆಗಿ ಮಾಡ್ಕೊಬಹುದು. ಆಮೇಲೆ ಬೇಜಾರಾಗೋಯ್ತು. ಬೆಳಗ್ಗೆಯಿಂದನೂ ವೆಯ್ಟ್ ಮಾಡಿದೆ, ಬರುತ್ತೆ ಸಿಲಿಂಡರ್ ಅಂತ. ಇನ್ನ ಬಂದಿಲ್ಲ. ಇವಾಗಲೇ 3:30 ಆಗೋಯ್ತು. ಇಲ್ಲೇ ಇದೆ, 3:30 ಆಗೋಯ್ತು. ಸೊ ಇನ್ನೂ ಬಂದಿಲ್ಲ ಸಿಲಿಂಡರ್. ಸೊ ಹಾಗಾಗಿ ಇನ್ನೂ ವೆಯ್ಟ್ ಮಾಡಿದ್ರೆ ಟೈಮೇ ಮೀರೋಗುತ್ತೆ. ಸೊ ಇದ್ರಲ್ಲೇ ಏನ್ ಪ್ರಿಪೇರ್ ಮಾಡಕ್ಕಾಗುತ್ತೋ ಅಟ್ಲೀಸ್ಟ್ ಅದನ್ನಾದ್ರೂ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಇವಾಗ ಅಡ್ಗೆ ಮಾಡಕ್ಕೆ ಶುರು ಮಾಡ್ಕೊಂಡಿದೀನಿ. ನಮ್ಮ ಮನೆಯವರು ಆಫೀಸಿಂದ ಬರೋಷ್ಟ್ರೊಳಗೆ ನಾನು ಇದನ್ನ ಮುಗಿಸಿ ಎತ್ತಿಟ್ಟಿರ್ಬೇಕು, ಅವ್ರಿಗೆ ಗೊತ್ತಿಲ್ದಿರ. ಸೊ ಹಾಗಾಗಿ ಅವ್ರಿಗೆ ಜಾಮೂನ್ ಅಂದ್ರೆ ತುಂಬಾ ಇಷ್ಟ, ನಿಮಗೆ ಗೊತ್ತೇ ಇದೆ, ರೀಲ್ಸ್ ಅಲ್ಲೆಲ್ಲ ನಾನು ಹಾಕಿರ್ತೀನಿ. ಸೊ ಹಾಗಾಗಿ ಅವರಿಗೆ ಜಾಮೂನ್ ಇಷ್ಟ ಅಂತ ಹೇಳ್ಬಿಟ್ಟು ಜಾಮೂನ್ ಮಾಡೋಣ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಜೊತೆಗೆ ಇದು ಡೆಸರ್ಟ್ ಮಾಡೋಣ ಅಂತ ಒಂದು ನೋಡ್ಕೊಂಡಿದ್ದೆ. ಮೊನ್ನೆ ಒಂದು ರೀಲ್ಸ್ ಅಲ್ಲಿ ಯಾವುದೋ ಒಂದು ನೋಡಿದ್ದೆ. ಯಾವ್ದದು ನಾವು ಸಬ್ಬಕ್ಕಿ ಅಂತೀವಿ, ಸಾಬುದಾನ ಹಾಕ್ಬಿಟ್ಟು ಒಂದು ಡೆಸರ್ಟ್ ಮಾಡೋಣ ಅಂತ ಹೇಳಿ ಅನ್ಕೊಂಡಿದೀನಿ. ಸೊ ಎಲ್ಲ ಇಂಗ್ರೀಡಿಯೆಂಟ್ಸ್ ಇದೆ ಮನೇಲಿ ಆಲ್ಮೋಸ್ಟ್. ಸೊ ಹಾಗಾಗಿ ಇವಾಗ ಪ್ರಿಪೇರ್ ಮಾಡ್ಕೊಬೇಕು. ನಾನು ಏನೇನೋ ಅನ್ಕೊಂಡಿದ್ದೆ, ಅವ್ರಿಗೆ ಏನೇನು ಇಷ್ಟ ಎಲ್ಲ ಮಾಡೋಣ ಅಂತ ಹೇಳಿ. ಸೊ ಅದೆಲ್ಲ ಆಗಲ್ಲ ಇವಾಗ ಈಗಿರೋ ಟೈಮಲ್ಲಿ. ಮತ್ತೆ ನನ್ಗೆ ಇರೋದು ಒಂದೇ ಈ ಸ್ಟವ್ ಅಲ್ಲಿ, ಒಂದ್ರಲ್ಲೇ ಎಲ್ಲಾನು ಮಾಡ್ಕೋಬೇಕು. ಆಮೇಲೆ ಈ ಸ್ಟವ್ ಅಲ್ಲಿ ಏನಂದ್ರೆ ಎಲ್ಲ ಪಾತ್ರೆಗಳನ್ನು ಇಡಕ್ಕಂತೂ ಆಗಲ್ಲ, ನಿಮ್ಗೆ ಗೊತ್ತೇ ಇರುತ್ತೆ. ಸೊ ಇದಕ್ಕಂತಾನೆ ಕೆಲವೊಂದು ಪಾತ್ರೆಗಳಿರುತ್ತೆ, ಅದನ್ನ ಮಾತ್ರನೇ ಯೂಸ್ ಮಾಡ್ಕೊಬೇಕು. ಅದು ಬೇರೆ ಪ್ರಾಬ್ಲಮ್ ನನಗೀಗ. ಸೊ ಹಂಗಾಗಿ ನಂಗೆ ಈಗ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನಂತೂ ಮಾಡೋಣ ಅನ್ಕೊಂಡಿದ್ದೀನಿ. ಬಟ್ ನಿಜವಾಗ್ಲೂ ಬೇಜಾರಾಯ್ತು. ಬಿಕಾಸ್ ನಾನು ಏನೇನೋ ಅನ್ಕೊಂಡಿದ್ದೆ, ಏನಾದ್ರು ಸ್ವಲ್ಪ ಹೊಸದಾಗಿ ಏನಾದ್ರು ಡಿಶಸ್ ಎಲ್ಲ ಟ್ರೈ ಮಾಡಿ. ಅವರು ಸ್ವಲ್ಪ ಫುಡ್ಡಿ, ನಮ್ಮ ಮನೆಯವರು ಸ್ವಲ್ಪ ಫುಡ್ಡಿ, ಅವ್ರಿಗೆಲ್ಲ ಫುಡ್ ಅಂದ್ರೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ. ಎಲ್ಲಾದ್ರೂ ಹೊರಗಡೆ ಹೋದ್ರು ಅಷ್ಟೇನೆ ಹೊಸದೇನಾದ್ರೂ ತಿನ್ನೋಣ, ಅದ್ರ ಟೇಸ್ಟಿಂಗ್ ಇದೆ, ಇದ್ರ ಟೇಸ್ಟಿಂಗ್ ಇದೆ ಅಂತೆಲ್ಲ ಟ್ರೈ ಮಾಡ್ತಾ ಇರ್ತಾರೆ. ಸೊ ಹಂಗಾಗಿ ಸ್ವಲ್ಪ ಏನಾದ್ರೂ ಹೊಸದಾಗಿ ಅವರಿಗೆ ಮಾಡಿ ಕೊಡೋಣ. ಇನ್ನೇನ್ ಮಾಡಕ್ಕಾಗತ್ತೆ, ನಾವು ಮನೇಲಿ ಇರೋರು ಅಲ್ವಾ. ಸೊ ನಮ್ ಕಿಚನ್ನೇ ನಮ್ಗೆ ಅರಮನೆ ತರ. ಸೊ ಇಲ್ಲಿ ಏನ್ ಸಿಗತ್ತ ಅದನ್ನ ಯೂಸ್ ಮಾಡ್ಕೊಂಡು ಅವ್ರಿಗೊಂದು ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ ಅನ್ಕೊಂಡೆ. ಬಟ್ ಏನೇನೋ ಆಗೋಯ್ತು. ಸೊ ಯಾವತ್ತೂ ಆಗಿರ್ಲಿಲ್ಲ ಈ ತರ ಇನ್ಸಿಡೆನ್ಸು. ಲೈಕ್ ನಾವು ಮುಂಚೆನೆ ಪ್ರೀ ಬುಕ್ ಮಾಡ್ಕೊಂಡು, ಎಲ್ಲರೂ ಹೆಂಗೆ ಪ್ರೀ ಬುಕ್ ಮಾಡ್ತಾರೋ ನಾವು ಅದೇ ತರ ಪ್ರೀ ಬುಕ್ ಮಾಡ್ಬಿಟ್ಟು ಅಡ್ವಾನ್ಸ್ ಆಗಿ ಇಟ್ಕೊಂಡಿರ್ತಿದ್ವಿ ಒಂದು ಸಿಲಿಂಡರ್. ಈ ಸರಿ ಅವರಿಗೆ ಮರ್ತೋಗ್ಬಿಟ್ಟಿದೆ. ಯೂಶಲಿ ಮರಿತಿರ್ಲಿಲ್ಲ, ಏನೋ ಗೊತ್ತಿಲ್ಲ, ಒಟ್ನಲ್ಲಿ ಮರ್ತೋದೆ, ನಾನು ಬುಕ್ ಮಾಡಿಲ್ಲ ಅಂತ ಹೇಳಿ ಅಂದ್ರು. ಸೊ ಆಯ್ತು ಬಿಡು, ಇನ್ನ ಮಾತಾಡಿದ್ರೆ ಬೇಜಾರಾಗ್ತಾರೆ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಆಗೋದೆ, ಅಲ್ಲಿಗೆ ಸೈಲೆಂಟ್ ಆಗೋದೆ. ಅಷ್ಟೊತ್ತಿಗೆ ಇದು ಕೊಟ್ರಲ್ವಾ, ಈ ಸ್ಟವ್ನು ಕೊಟ್ರಲ್ವಾ, ಸೊ ಮಾಡ್ಕೊಳ್ಳೋಣ ಹಿಂಗೋ ಒಂದು ಅಂತ ಅಂದ್ಬಿಟ್ಟು. ಬಟ್ ನಂಗೆ ಈ ಮಾಮೂಲಿ ಅಡ್ಗೆ ಮಾಡ್ಕೊಂಡು ತಿನ್ನಕ್ಕೇನು ಬೇಜಾರಿಲ್ಲ. ಬಟ್ ಏನಾದ್ರು ಸ್ವಲ್ಪ ಸ್ಪೆಷಲ್ ಆಗಿ ಟ್ರೈ ಮಾಡೋಣ ರೆಸಿಪೀಸ್ ಅಂತ ಅನ್ಕೊಂಡಿದ್ದೆ, ಅದು ಮಿಸ್ ಆಯ್ತಲ್ಲ ಅಂತ ಬೇಜಾರಾಗ್ತಿರೋದಷ್ಟೇ. ಎನಿವೇಸ್ ಇರ್ಲಿ, ಅದೆಲ್ಲ ಇರೋದ್ರಲ್ಲೇ ಟ್ರೈ ಮಾಡೋಣ, ನೋಡೋಣ. ಗೊತ್ತಿಲ್ಲ ಏನೇನ್ ಮಾಡ್ತೀನಿ ಅಂತ, ಏನೇನಾಗುತ್ತೋ ಈ ಸ್ಟವ್ ಅಲ್ಲಿ, ಒಂದೇ ಸ್ಟವ್ ಅಲ್ಲಿ ಏನ್ ಮಾಡಕ್ಕೆ ಸಾಧ್ಯ ಆಗುತ್ತೋ ಈ ಟೈಮ್ ಒಳಗೆ ಅದನ್ನ ಮಾಡೋಕೆ ಟ್ರೈ ಮಾಡ್ತೀನಿ. ಸೊ ಇವಾಗ ಬನ್ನಿ ರೆಸಿಪೀಸ್ ಎಲ್ಲ ಸ್ಟಾರ್ಟ್ ಮಾಡೋಣ. ಎಷ್ಟಾಗುತ್ತೋ ಅಷ್ಟು ರೆಸಿಪೀಸ್ನ ಶೇರ್ ಮಾಡ್ಕೊತೀನಿ. ಜಾಮೂನ್ದೆಲ್ಲ ಏನು ಮಾಡಕ್ ಹೋಗಲ್ಲ, ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತಲ್ಲ. ಡೆಸರ್ಟ್ದೊಂದು ರೆಸಿಪೀಸ್ ಹಾಕ್ತೀನಿ. ಸೊ ನೋಡೋಣ. ಇವಾಗ ಫಸ್ಟು ಹಾಲು ಕಾಯಿಸ್ಕೊಂಡ್ಬಿಡ್ಬೇಕು, ಯಾಕಂದ್ರೆ ಜಾಮೂನ್ ಕಲ್ಸಕ್ಕೂ, ಹಿಟ್ಟು ಕಲ್ಸ್ಕೊಳಕ್ಕೂ ಹಾಲು ಬೇಕು ನನಗೀಗ, ಮತ್ತೆ ಡೆಸರ್ಟ್ಗೂ ಹಾಲು ಬೇಕು. ಸೊ ಅದಕ್ಕೆ ಫಸ್ಟು ಹಾಲನ್ನ ಬಿಸಿ ಮಾಡ್ಕೊಂಡ್ಬಿಡ್ತೀನಿ. ಆಕ್ಚುಲಿ ನನಗೆ ಈ ಸ್ಟವ್ ಅಲ್ಲಿ ಅಡ್ಗೆ ಮಾಡಕ್ ನಿಜವಾಗ್ಲೂ ಭಯ ಆಗ್ತಿದೆ. ಬಿಕಾಸ್ ನನ್ಗಿದು ಅಭ್ಯಾಸನೇ ಇಲ್ಲ, ಇವಾಗ್ಲೇನೆ ನಾನು ಇದನ್ನ ಯೂಸ್ ಮಾಡ್ತಿರೋದು. ಸೊ ಹಾಗಾಗಿ ಸ್ವಲ್ಪ ಭಯನೇ ಆಗ್ತಾ ಇದೆ. ಬಟ್ ಬೆಳಗ್ಗೆಯಿಂದ ಸ್ವಲ್ಪ ಮಾಡಿದೀನಲ್ಲ ಅಡ್ಗೆ. ಸೊ ಹಾಗಾಗಿ ಓಕೆ, ಮ್ಯಾನೇಜ್ ಮಾಡಿ ಏನೋ ಒಂದು ಚಿಕ್ಕ ಪುಡ್ದಾಗಾದ್ರೂ ರೆಸಿಪೀಸ್ ಆದ್ರೂ ಟ್ರೈ ಮಾಡಬಹುದು ಅಂತ ಹೇಳ್ಬಿಟ್ಟು ಒಂದು ಧೈರ್ಯದ ಮೇಲೆ ಮಾಡ್ತಾ ಇದ್ದೀನಿ. ಎಲ್ಲಿ ಏನ್ ಟಚ್ ಮಾಡಿದ್ರೆ ಎಲ್ಲಿ ಕರೆಂಟ್ ಹೊಡಿಯುತ್ತೋ ಅನ್ನೋ ಥರ ಭಯ, ಅಂದ್ರೆ ಯೂಸ್ ಮಾಡಿಲ್ವಲ್ಲ ಇದನ್ನ. ಸೊ ಹಾಗಾಗಿ ಅಷ್ಟೇನೆ. ಇನ್ನು ಈ ಕಡೆ ಜಾಮೂನ್ ಹಿಟ್ಟು ನೋಡ್ತಾ ಇದ್ದೀನಿ, ಇದನ್ನೆಲ್ಲ ಕಲ್ಸ್ಕೋಬೇಕಲ್ಲ. ಈಗ ಹಾಲು ಕೂಡ ಬಿಸಿ ಆಗಬೇಕು. ಸೊ ಬೇರೆ ಏನೇನಿದೆ ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು
ಅವರಿಗೆ ಜಾಮೂನ್ ಅಂದರೆ ಸಿಕ್ಕಾಪಟ್ಟೆನೇ ಇಷ್ಟ. ಇನ್ನು ಡೆಸರ್ಟ್ ಸಾಬುದಾನ ಬಳಸ್ಕೊಂಡು ಅಂದರೆ ಸಬ್ಬಕ್ಕಿ ಬಳಸ್ಕೊಂಡು ಡೆಸರ್ಟ್ ಮಾಡ್ತೀನಿ ಅಂತ ಹೇಳಿದ್ನಲ್ವ, ಅದಕ್ಕೆ ನಾನಿಲ್ಲಿ 1 ಬೌಲಷ್ಟು ಸಾಬುದಾನ ಅಂದರೆ ಸಬ್ಬಕ್ಕಿನ ನೆನೆಸಿಟ್ಕೊತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟನ್ನು ಡೆಸರ್ಟಿಗೆ ಬಳಸ್ಕೊತೀನಿ. ಮಿಕ್ಕಿದ್ದೆಲ್ಲ ಏನಾದರೂ ದೋಸೆ ಎಲ್ಲ ಮಾಡ್ಕೋತೀವಲ್ವ, ಸೊ ಆವಾಗ ರುಬ್ಕೊಳಕ್ ಬರುತ್ತೆ ಅಂತ ಹೇಳ್ಬಿಟ್ಟು. ಫಸ್ಟ್ ಇದನ್ನ ಒಂದ್ಸರಿ ವಾಶ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ನೆನೆಸಿಟ್ಕೊಳ್ಳೋಣ. ಸೊ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಈಗ ಇದನ್ನ ಸ್ವಲ್ಪ ನೀರು 1.5 ಲೋಟದಷ್ಟು ನೀರು ಬೆರೆಸಿಟ್ಬಿಟ್ಟು ಎತ್ತಿಟ್ಕೊಂಡ್ರೆ ಆಮೇಲೆ ಡೆಸರ್ಟ್ ಮಾಡುವಾಗ ಚೆನ್ನಾಗಿ ನೆನ್ಕೊಂಡಿರುತ್ತೆ. ಸೊ ನೋಡಿ, ಒಂದು ಸ್ವಲ್ಪ ಏನಾದರೂ ನಾವು ಆಚೆ ಈಚೆ ಯಾಮಾರ್ಬಿಟ್ವಿ ಅಂತ ಹೇಳಿದ್ರೆ ಈ ಥರ ಇನ್ಸಿಡೆನ್ಸ್ ಆಗುತ್ತೆ. ಸೊ ನನಗೆ 2 ದಿನ ಹಾಗೆ ಫಜೀತಿ ಎದ್ದೋಯ್ತು. ಸೊ ಪ್ರೀ ಬುಕ್ ಮಾಡ್ಕೊಂಡಿಲ್ಲ ಸಿಲಿಂಡರ್ ನಾವು. ಆ್ಯಕ್ಚುಲಿ ನಾನು ಇನ್ಫಾರ್ಮ್ ಮಾಡಿದ್ದೀನಿ, ಬಟ್ ನನ್ನ ಹಸ್ಬೆಂಡ್ ಬುಕ್ ಮಾಡ್ದಲೇ ಈ ಥರ ಒಂದು ಫಜೀತಿ ಆಗೋಯ್ತು. ಬಟ್ ಓನರ್ ಹತ್ರ ಈ ಸ್ಟವ್ ಇದ್ದಿದ್ದಕ್ಕೆ ಕೊಟ್ಟರು 2 ಡೇಸ್ ಊಟಕ್ಕೇನು ಪ್ರಾಬ್ಲಮ್ ಆಗಲಿಲ್ಲ. ಬಟ್ ಇನ್ ಕೇಸ್ ಇದು ಇರಲಿಲ್ಲ ಅಂದಿದ್ರೆ ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಾಯಿತ್ತು. ಇನ್ನು ಸ್ವಲ್ಪ ಡೆಸರ್ಟ್ ಮಾಡೋಣ ಅಂತ ಹೇಳ್ತಾ ಇರ್ತಿದ್ನಲ್ಲ, ಸೊ ಹಾಗಾಗಿ ಇವತ್ತು ಹಾಗಾಗಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಇನ್ನು ಜಾಮೂನ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಅದನ್ನು ಫಾರ್ ಚೇಂಜ್ ಇವತ್ತು ಡ್ರೈ ಜಾಮೂನ್ ಮಾಡೋಣ, ಸ್ವಲ್ಪ ಸ್ಪೆಷಲ್ ಆಗಿರಲಿ ಅಂತ ಹೇಳ್ಬಿಟ್ಟು ಸೊ ನಾನು ಹೊಸದಾಗಿ ಒಂದು ಟ್ರೈ ಮಾಡಿದೆ. ಸೊ ಚೆನ್ನಾಗಿ ಬಂತು ಸಕ್ಸಸ್ಫುಲ್ಲಾಗಿ. ಬಟ್ ಅಲ್ಲೂ ಒಂದು ಸಕ್ಸಸ್ಫುಲ್ ಸ್ಟೋರಿ ಜೊತೆಗೆ ಒಂದು ಫ್ಲಾಪ್ ಸ್ಟೋರಿ ಆಯಿತು, ಅದನ್ನು ಕೂಡ ಶೇರ್ ಮಾಡ್ತೀನಿ. ಸೊ ಇವಾಗ ಫಸ್ಟು ಪಾಕಕ್ಕೆ ಇಟ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ. ಬಿಕಾಸ್ ಅದು ಸ್ವಲ್ಪ ಆರಬೇಕಲ್ವ, ತಣ್ಣಗಾದರೆ ಚೆನ್ನಾಗಿರುತ್ತೆ. ಇಲ್ಲ ಬಿಸಿ ಪಾಕಕ್ಕೇನೆ ನಾವು ಜಾಮೂನ್ ಕರೆದ್ಬಿಟ್ಟು ಹಾಕ್ಕೊಂಡ್ವಿ ಅಂತ ಹೇಳಿದ್ರೆ ಎಲ್ಲ ಕಿಚ ಅನ್ನೋ ಥರ ಬ್ರೇಕ್ ಆಗಿಬಿಡುತ್ತದೆಲ್ಲ. ಸೊ ಹಾಗಾಗಿ ಸ್ವಲ್ಪ ಪಾಕನ ತಣ್ಣಗೆ ಮಾಡಿಕೊಂಡ್ರೆ ಅದಾದಮೇಲೆ ಜಾಮೂನ್ ಕರೆದ್ಬಿಟ್ಟು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಫಸ್ಟು ಪಾಕನ ಮಾಡಿ ಎತ್ತಿಟ್ಕೊಂಡ್ಬಿಡ್ತೀನಿ ಸೈಡಲ್ಲಿ. ಇನ್ನು ಇವತ್ತು ಡ್ರೈ ಜಾಮೂನ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ ಅಂತ ಹೇಳಿದ್ನಲ್ಲ, ಸೊ ಹಾಗಾಗಿ ಸ್ವಲ್ಪ ಒಂದು ಬೌಲಷ್ಟು ಹಾಲು ತೊಗೊಂಡಿದ್ದೀನಿ. ಇದು ಜಾಮೂನ್ ಹಿಟ್ಟನ್ನ ಕಲಿಸ್ಕೊಳ್ಳಿಕ್ಕೆ ನಾನು ನೀರಲ್ಲಿ ಕಲಸಲ್ಲ, ಹಾಲಲ್ಲೇ ಕಲಸೋದು. ಮೇ ಬಿ ಎಲ್ಲರೂ ಹಾಲಲ್ಲೇ ಕಲಸೋದು ಅಂತ ಅಂದ್ಕೊತೀನಿ. ಕೆಲವೊಬ್ಬರೆಲ್ಲೋ ಒಬ್ಬೊಬ್ಬರು ನೀರಲ್ಲಿ ಕಲಸಿರೋದು ನೋಡಿದ್ದೀನಿ. ಸೊ ನಾನು ಹಾಲಲ್ಲಿ ಕಲಸೋದು. ಸೊ ಡ್ರೈ ಜಾಮೂನ್ ಮಾಡುವಾಗ ಏನಂತ ಹೇಳಿದ್ರೆ ನಾವು ಸ್ವಲ್ಪ ಹಾಲಿಗೆ ಒಂದು 4 ಸ್ಪೂನ್ ಸಕ್ಕರೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕರಗಿಸ್ಕೊಂಡು ಅದಾದಮೇಲೆ ಆ ಹಾಲನ್ನ ಹಿಟ್ಟಿಗೆ ಹಾಕ್ಕೊಂಡು ಕಲಿಸ್ಕೊಂಡ್ರೆ ಸೊ ಜಾಮೂನ್ ಒಳಗಡೆ ಪಲ್ಪು ಬರುತ್ತಲ್ಲ, ಅದು ಸ್ವಲ್ಪ ಡ್ರೈ ಆಗಿರುತ್ತೆ ಅಥವಾ ಸ್ವೀಟ್ಲೆಸ್ ಥರ ಇರುತ್ತೆ. ಅದು ಆ ಥರ ಬರಲ್ಲ. ಅಂದರೆ ಸಕ್ಕರೆ ಅಂಶ ಹಾಲಲ್ಲೇ ಇತ್ತು ಮುಂಚೆನೆ ಅಂತ ಹೇಳಿದ್ರೆ ಹಿಟ್ಟಿನ ಜೊತೆಗೆ ಚೆನ್ನಾಗಿ ಹೊಂದ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ನಾನು ಒಂದು 4 ಸ್ಪೂನ್ ಸಕ್ಕರೆನ ಇದರಲ್ಲಿ ಹಾಕ್ಕೊಂಡು ಹಾಲಲ್ಲಿ ಹಾಕ್ಕೊಂಡು ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ. ಸೊ ಅದಾದಮೇಲೆ ನಾನು ಸ್ವಲ್ಪ ಜಾಮೂನು ರೌಂಡ್ ಶೇಪಲ್ಲಿ ಇರೋದು ಬೇಡ ಅಂತ ಹೇಳ್ಬಿಟ್ಟು ಸ್ವಲ್ಪ ಕ್ರಿಯೇಟಿವಿಟಿ ಏನಾದರೂ ಆ್ಯಡ್ ಆನ್ ಮಾಡೋಣ ಇದರಲ್ಲಿ ಅಂತ ಹೇಳಿ ಏನು ಮಾಡಿದೆ, ನಮ್ಮ ಮನೇಲಿ ಚಿಕ್ಕದು ಫ್ರೂಟ್ಸು ಮತ್ತು ಚಪಾತಿ ಎಲ್ಲ ಕಟ್ ಮಾಡ್ಕೊಳ್ಲಿಕ್ಕೆ ಮೌಲ್ಡ್ಸ್ ತರಿಸಿದ್ದೆ ಆಯಿತಾ. ಅದರಲ್ಲಿ ಇವತ್ತು ಜಾಮೂನ್ ಪ್ರಿಪೇರ್ ಮಾಡೋಣ ಅಂತೇಳ್ಬಿಟ್ಟು ಹಾರ್ಟ್ ಶೇಪಲ್ಲಿ ಜಾಮೂನ್ನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಏನು ಸೂಪರಾಗಿ ಬಂದಿತ್ತು ಗೊತ್ತಾ, ನೀವು ಲಾಸ್ಟಲ್ಲಿ ನೋಡಬೇಕು, ಸಖತ್ತಾಗಿ ರಿವ್ಯೂ ಕೊಡ್ತೀರಾ. ಸೊ ನಾನೇನು ಮಾಡಿದೆ, ಜಾಮೂನ್ ಹಿಟ್ಟನ್ನ ಫಸ್ಟು ಒಂದು 2 ರೌಂಡ್ ಮಾಮೂಲಿ ನಾರ್ಮಲಾಗಿ ಮಾಡ್ತೀವಲ್ವ, ಸೊ ಆ ಥರ ಮಾಡಿದೆ. ಅದಾದಮೇಲೆ ಅನಿಸ್ತು ಇದೇನು ಡಿಫ್ರೆಂಟಾಗಿ ಏನೂ ಇಲ್ಲ, ನಾರ್ಮಲ್ ಆಗಿದೆ, ಸ್ವಲ್ಪ ಏನಾದರೂ ಡಿಫ್ರೆಂಟಾಗಿ ಮಾಡೋಣ ಅಂತೇಳ್ಬಿಟ್ಟು ಸೊ ಈ ಥರ ಅದರಲ್ಲಿ ಸ್ಟಾರು ಮತ್ತು ಸರ್ಕಲ್ಲು ಈ ಥರ ಎಲ್ಲ ಒಂದಷ್ಟು ಮೌಲ್ಡ್ಸ್ ಇದೆ. ನಾನು ಇನ್ನೊಂದು ಸರಿ ಯಾವಾಗಾದರೂ ತೋರಿಸ್ತೀನಿ. ಸೊ ಅದರಲ್ಲಿ ಇದು ಪುಟಾಣಿ ಹಾರ್ಟ್ದೊಂದಿತ್ತು. ಸೊ ಹಾಗಾಗಿ ಸ್ವಲ್ಪ ಹಾರ್ಟ್ ಶೇಪಲ್ಲಿ, ಸ್ವಲ್ಪ ಮಾಮೂಲಿ ಔಲ್ ಶೇಪಲ್ಲಿ ಮತ್ತು ರೌಂಡ್ ಶೇಪಲ್ಲಿ ಎಲ್ಲ ಮಾಡಿಕೊಂಡೆ. ಸೊ ಈಗ ಜಾಮೂನೆಲ್ಲ ಏನು ರೌಂಡೆಲ್ಲ ಮಾಡ್ಕೊಂಡಿದ್ದಾಯಿತು. ಓಕೆನಾ, ಒಂದೇ ಪ್ಯಾಕೆಟ್ ನಾನು ಕಲಿಸ್ಕೊಂಡಿದ್ದು.
ಸೊ ಇವಾಗ ಜಾಮೂನೆಲ್ಲ ಕರೆದ್ಬಿಟ್ಟು ಎತ್ತಿಟ್ಕೊಂಬಿಡೋಣ. ಸೊ ಇಲ್ಲೊಂದು ಸೂಪರ್ ಡೂಪರ್ ಸ್ಟೋರಿ ಆಯಿತು, ಅದನ್ನು ನೋಡ್ಕೊಂಬನ್ನಿ. ಆ್ಯಕ್ಚುಲಿ ಏನು ಗೊತ್ತಾ, ಹಾರ್ಟ್ ಶೇಪಲ್ಲಿ ಡಿಫ್ರೆಂಟಾಗಿರಲಿ ಅಂತ ನಾನೇನೋ ಟ್ರೈ ಮಾಡಿದ್ರೆ ಇದು ಜಾಮೂನ್ ಹೋಗಿ ಬೋಂಡ ಆಗ್ತಾ ಇದೆ. ನೋಡೋಣ ಹೆಂಗೆ ಬರುತ್ತೋ ಗೊತ್ತಿಲ್ಲ. ಇದು ಜಾಮೂನು ಅಲ್ಲ ಬೋಂಡನೂ ಅಲ್ಲ ಥರ ಕಾಣಿಸ್ತಾ ಇದೆ. ಸೊ ಇನ್ನು ಜಾಮೂನೆಲ್ಲ ಕರೆದಿದ್ದಾಗಿತ್ತು, ಅದನ್ನು ನಾನು ಪಾಕದಲ್ಲೂ ಕೂಡ ಅದ್ಬಿಟ್ಟು ನೆನೆಸ್ಕೊಂಡು ಅದನ್ನು ಎತ್ತಿಟ್ಕೊಂಡಿದ್ದೀನಿ. ಸೊ ನೋಡ್ತಾ ಇರ್ಬೋದು, ಸ್ವಲ್ಪ ಡೀಪ್ ಫ್ರೈ ಆಗಿಬಿಟ್ಟು ಕೆಲವೊಂದಿಷ್ಟು ಸೀದ್ ಕೂಡ ಹೋಯಿತು, ಕೆಲವೊಂದಿಷ್ಟು ಚೆನ್ನಾಗಿ ಬಂತು. ಇಲ್ಲಿ ನಾನು ಡ್ರೈ ಜಾಮೂನ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೆ ಅನ್ನಲ್ಲ. ಸೊ ಹಾಗಾಗಿ ಸ್ವಲ್ಪ ಸಕ್ಕರೆ ಮತ್ತು ಕೊಕೊನಟ್ ಪೌಡರ್ನ ಮಿಕ್ಸಿ ಮಾಡಿಕೊಂಡೆ, ಸ್ವಲ್ಪ ಪೌಡ್ರ್ ಫಾರ್ಮ್ ಮಾಡಿಕೊಂಡೆ. ಅದಾದಮೇಲೆ ಇಲ್ಲಿ ಡ್ರೈ ಜಾಮೂನ್ಗೆ ಸ್ವಲ್ಪ ಮೇಲೆ ಎಲ್ಲ ಅದು ಡ್ರೆಸ್ಸಿಂಗ್ ಮಾಡ್ಕೋಬೇಕಲ್ವ, ಸೊ ಅದನ್ನೆಲ್ಲ ಮಾಡ್ಕೋತಾ ಇದ್ದೀನಿ. ಸೊ ಚೆನ್ನಾಗಿ ಬಂತು. ಓವರಾಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ಆದರೆ ಈ ಹಾರ್ಟ್ ಶೇಪ್ ಮಾಡೋಕ್ಕೆ ಹೋಗಿ ಬೋಂಡ ಆಗೋಯ್ತು. ಅದೇ ಒಂದು ಖುಷಿ, ಒಂಥರ ಕಾಮಿಡಿ ಅನಿಸ್ಬಿಡ್ತು ನನಗೆ. ಬಟ್ ಓವರಾಲ್ ಆಗಿ ಹೇಳಬೇಕು ಅಂದರೆ ಟೇಸ್ಟ್ ಮಾತ್ರ ಸಖತ್ತಾಗಿ ಬಂದಿತ್ತು. ನಮ್ಮ ನೇಬರ್ ಪೂಜೆಗೂ ಕೂಡ ಶೇರ್ ಮಾಡ್ಕೊಂಡಿದ್ದೆ ಡ್ರೈ ಜಾಮೂನ. ಅವ್ರು ಕೂಡ ತುಂಬ ಚೆನ್ನಾಗಿತ್ತು ಶ್ವೇತಾ ಅಂತಲೇ ಕೂಡ ಹೇಳಿದ್ರು. ಇನ್ನು ಒಂದು ಡೆಸರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ನಲ್ಲ, ಸೊ ಅದನ್ನು ಕೂಡ ಇಲ್ಲಿ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ 1 ಬೌಲ್ ಆಗೋಷ್ಟು ಹಾಲಿಗೆ ಸ್ವಲ್ಪ ಹಾಲಿನ ಪುಡಿನೂ ಕೂಡ ಹಾಕಿ ಬೆರೆಸಿಟ್ಕೊತಾ ಇದ್ದೀನಿ. ಅಂದರೆ ಅದು ಡೆಸರ್ಟ್ಗೆ ಸ್ವಲ್ಪ ಕ್ರೀಮಿ ಟೆಕ್ಸ್ಚರ್ ಬೇಕಾಗುತ್ತೆ. ಸೊ ಹಾಗಾಗಿ ಹಾಲಲ್ಲಿ ಅದನ್ನು ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಸೊ ಸ್ವಲ್ಪ ಹಾಲಿನ ಪೌಡರ್ನೂ ಕೂಡ ಆ್ಯಡ್ ಮಾಡಿಕೊಂಡು ಅದ್ರ ಜೊತೆಗೆ ನಾನು ಸ್ವಲ್ಪ ಬಾದಾಮಿ ಪುಡಿನ ಹಾಕ್ಕೊತಾ ಇದ್ದೀನಿ. ಆ ಬಾದಾಮಿ ಪುಡಿ ಅಂದರೆ MTR ಬಾದಾಮಿ ಪೌಡರ್ ಎಲ್ಲ ಬರುತ್ತಲ್ಲ, ಬಾದಾಮ್ ಡ್ರಿಂಕ್ ಮಾಡ್ಕೊಳ್ಳೋದು. ಸೊ ಆ ಬಾದಾಮಿ ಪುಡಿನ ನಾನಿಲ್ಲಿ ಹಾಕೋತಾ ಇದ್ದೀನಿ. ಅಂದರೆ ಇದು ಫ್ಲೇವರ್ಗೆ ಮತ್ತು ಒಂದು ಡೆಸರ್ಟ್ಗೆ ಸ್ವಲ್ಪ ಕ್ರೀಮಿ ಟೆಕ್ಸ್ಚರು, ಪಾಯಸ ಥರನೇ ಸೇಮು, ಬಟ್ ಸ್ವಲ್ಪ ಗಟ್ಟಿ ಥರ ಆಯಿತು ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಫ್ರಿಜ್ಜಲ್ಲೆಲ್ಲ ಇಟ್ಕೊಂಡು ಕೂಲ್ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಬಾದಾಮಿ ಪುಡಿ ಮತ್ತು ಹಾಲಿನ ಪೌಡ್ರು, ಇದು 3ನೂ ಕೂಡ ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು ಕ್ರೀಮ್ನ ಫಾರ್ಮ್ ಮಾಡ್ಕೊತಾ ಇದ್ದೀನಿ. ಇನ್ನು ಒಂದು ಪಾತ್ರೆಯಲ್ಲಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದಕ್ಕೆ ಏನು ಡ್ರೈ ಫ್ರೂಟ್ಸ್ ಎಲ್ಲ ಹೆಚ್ಕೊಂಡು ಇಟ್ಕೊಂಡಿದ್ನಲ್ಲ, ಸೊ ಅದನ್ನು ಹಾಕ್ಕೊಂಡು ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಆದಷ್ಟು ಈ ಡೆಸರ್ಟ್ನ ಸ್ಟೀಲ್ ಪಾತ್ರೆಯಲ್ಲಿ ಮಾಡಿಕೊಂಡ್ರೆ ಒಳ್ಳೆಯದು. ಸಿಲ್ವರ್ ಪಾತ್ರೆಗಳನ್ನೆಲ್ಲ ಅವಾಯ್ಡ್ ಮಾಡ್ಕೊಳ್ಳಿ. ಈವನ್ ಪಾಯಸ ಮಾಡೋದಾದ್ರೂ ಕೂಡ ಅಷ್ಟೇ. ಸೊ ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಡಾದ ನಂತರ ಡ್ರೈ ಫ್ರೂಟ್ಸ್ನೆಲ್ಲ ಒಂದು ಪ್ಲೇಟಿಗೆ ಎತ್ತಿಟ್ಕೊಂಬಿಡೋಣ. ಅದಾದಮೇಲೆ ಇದೇ ಪಾತ್ರೆಗೇನೆ ನಾನು ಸ್ವಲ್ಪ 1 ಲೋಟದಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ಸೊ ಇನ್ನೇನು ನೀರು ಕುದೀತಾ ಇದೆ ಅಂತ ಹೇಳಿದಾಗ ನಾವು ನೆನೆಸಿಟ್ಕೊಂಡಿದ್ವಲ್ಲ ಸಬ್ಬಕ್ಕಿ ಅಥವಾ ಸಾಬುದಾನ, ಅದನ್ನು ಕೂಡ ನಾನಿಲ್ಲಿ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಇನ್ನು ಸಬ್ಬಕ್ಕಿನೂ ಕೂಡ ಚೆನ್ನಾಗಿ ಬೆಂದ್ಕೊಂಡು ಕುದೀತಾ ಇತ್ತಲ್ವ, ಸೊ ಆಗ ನಾನು 1 ಲೋಟದಷ್ಟು ಹಾಲನ್ನ ಕೂಡ ಹಾಕ್ಕೋತಾ ಇದ್ದೀನಿ. ಸೊ ಹಾಲಿನ ಜೊತೆಗೆ ಸಬ್ಬಕ್ಕಿ ಇನ್ನೂ ಬೆಂದ್ಕೊತಾ ಇತ್ತು ಅಂತ ಹೇಳಿದ್ರೆ ಸ್ವಲ್ಪ ಮೆತ್ತಗಾಗುತ್ತೆ. ಸೊ ಗೊತ್ತಾಗುತ್ತೆ ನಿಮಗೆ ಆಲ್ಮೋಸ್ಟ್ ಬೆಂದಿದೆ ಅಂತ ಹೇಳಿ. ಸೊ ಆ ಟೈಮಲ್ಲಿ 1 ಬೌಲಷ್ಟು ಸಕ್ಕರೆನೂ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತು ಸೈಡಲ್ಲೆಲ್ಲ ಕಪ್ಪುಗಿದೆಯಲ್ಲ ಅದನ್ನೆಲ್ಲ ಮತ್ತೆ ಮೆಸ್ಸಿ ಅಂತ ಅಂದ್ಕೊಳ್ಬೇಡಿ. ನಾನು ಡ್ರೈ ಫ್ರೂಟ್ಸ್ನೆಲ್ಲ ರೋಸ್ಟ್ ಮಾಡ್ಕೊಂಡಿದ್ನಲ್ವ, ಸೊ ಅದ್ರದ್ದು ಕಂಟೆಂಟ್ ಉಳಿದಿರುತ್ತಲ್ಲ ಅದದು. ಸೊ ನಾನು ಅದೇ ಪಾತ್ರೆಗೇ ನೀರು ಹಾಕ್ಕೊಂಡು ಮಾಡ್ಕೋತಾ ಇರೋದ್ರಿಂದ ನಿಮ್ಗೆ ಆ ಥರ ಅನಿಸ್ತಿರಬಹುದು ಅಷ್ಟೇ. ಇನ್ನು ಹಾಲು ಮತ್ತು ಸಬ್ಬಕ್ಕಿ ಎಲ್ಲ ಕುದೀತಾ ಇರುವಾಗಲೇ ನಾವೊಂದು
ಕ್ರೀಮ್ನ ಫಾರ್ಮ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ, ಒಂದು ಕ್ರೀಮ್ ರೆಡಿ ಮಾಡಿದ್ನಲ್ಲ, ಸೊ ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಬೇಕು. ಇದು ಆ್ಯಸ್ ಇಟ್ ಈಸ್ ನಿಮಗೆ ಪಾಯಸ ಅಥವಾ ಹಾಲು ಖೀರೆಲ್ಲ ಮಾಡ್ತಾರಲ್ವ, ಸೊ ಅದೇ ಥರನೇ ನಿಮಗೆ ಫೀಲ್ ಆಗೋದು. ಬಟ್ ಈ ಕ್ರೀಮ್ನ ಆ್ಯಡ್ ಮಾಡೋದ್ರಿಂದ ಇದು ಸ್ವಲ್ಪ ಗಟ್ಟಿ ಆಗುತ್ತೆ, ಪಾಯಸ ಥರನೇ ಗಟ್ಟಿ ಆಗುತ್ತೆ. ಸೊ ಇದನ್ನು ನಾವು ಫ್ರೀಝರಲ್ಲಿ ಅಥವಾ ಫ್ರಿಜ್ಜಲ್ಲಿ ಮಾಮೂಲಿಯಾಗಿ ಇಟ್ಬಿಟ್ಟು ಕೂಲ್ ಮಾಡಿಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ. ಸೊ ಹಾಗಾಗಿ ನಾನು ಕೂಡ ಒಂದು ಸ್ವಲ್ಪ ಗಟ್ಟಿ ಇರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಕ್ರೀಮ್ ಫಾರ್ಮಲ್ಲೇ ಮಾಡ್ಕೊಂಡಿದ್ದೆ. ಇನ್ನು ತುಪ್ಪದಲ್ಲಿ ರೋಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಡ್ರೈ ಫ್ರೂಟ್ಸು, ಇದನ್ನೆಲ್ಲನೂ ಕೂಡ ಆ್ಯಡ್ ಮಾಡ್ಕೊಂಡ್ಬಿಟ್ರೆ ಸೊ ಕಂಪ್ಲೀಟಾಗಿ ಡೆಸರ್ಟ್ ರೆಡಿನೇ ಆಗೋಯ್ತು. ಬಟ್ ಏನಂತ ಹೇಳಿದ್ರೆ ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ನೆಲ್ಲ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಕೊಂಡ್ರೆ ಟೇಸ್ಟ್ ಇನ್ನೂ ಸಖತ್ತಾಗಿರುತ್ತೆ. ಸೊ ಇದಿಷ್ಟನ್ನು ಮಾಡಿಬಿಟ್ರೆ ಇದು ಪ್ರಾಸೆಸ್ ಎಲ್ಲ ಕಂಪ್ಲೀಟ್ ಆಯಿತು ಅಂತ ಹೇಳಿದ್ರೆ ಸೊ ಟೇಸ್ಟಿಯಾಗಿರೋಂಥ ಡೆಸರ್ಟ್ ರೆಡಿ. ಹೇಳು ಹ್ಯಾಪಿ ಬರ್ಡೇ ಪಪ್ಪ ಹೇಳು. ಯಾವಾಗ ಮಾಡಿದ್ದಪ್ಪ ಜಾಮೂನು? ಡ್ರೈ ಜಾಮೂನ್. ಯೇ ಹ್ಯಾಪಿ ಬರ್ಡೇ ಟು ಯು. ಅಷ್ಟೇ, ಅದು ಹೋಯ್ತು. Happy birthday to you. Happy birthday to you. Happy birthday, happy birthday. Happy birthday to you. Happy birthday to you, Papa. I love Papa. Thank you, Buju. ಬುಜ್ಜಿ ಹೇಳ ಒಂದ್ಸರಿನಾರ. ಬುಜ್ಜಿ ಬುಜ್ಜಿ ಹ್ಯಾಪಿ ಬರ್ಡೇ ಹೇಳಿ ಪಪ್ಪಂಗೆ. ಪಪ್ಪಿ ಕೊಡಲ್ಲಿ ಬೇಗ. ಹ್ಯಾಪಿ ಬರ್ಡೇ ಹೇಳಿ ಪಪ್ಪಂಗೆ. ಪಪ್ಪಿ ಕೊಡು. ಬರೀ ತಿನ್ನೋದ್ರಲ್ಲೇ ಇರ್ತೀಯಲ್ಲ. ಹೇಳು ಬೇಗ. ಹ್ಯಾಪಿ ಬರ್ಡೇ. Happy birthday. Thank you very much. Happy birthday. I love Papa. ತಗೋ ಡ್ರೈ ಜಾಮೂನ್. Thank you. ಹಾರ್ಟ್ ಶೇಪ್ ಅಲ್ಲಿ ಮಾಡಿದ್ದೀನಿ ನೋಡ್ದ್ಯಾ? ಬಟ್ ಅದು ಶೇಪ್ ನಿನಗೆ ಕಾಣಿಸ್ತಿಲ್ಲ. ಆಯ್ತಾ? ಇದು ಡೆಸರ್ಟ್. ಇದೇನು ಹಾಕಿದಾಗಲ್ಲ ಆಗ್ಲೇ ಇದು ಸಬ್ಬಕ್ಕಿ ಡೆಸರ್ಟ್. ಆಯ್ತಾ? ಬುಜ್ಜಿ ನೀನು ಬುಜ್ಜಿ ನೀನು ಕೀಳ್ಬೇಡ. ತಿನ್ನಲ್ಲ ಮತ್ತೆ ನೀನೇನು ಮಾಡಿಲ್ಲ ಅನ್ಕೊಂಡೆಲ್ಲ ಈ ಸರಿ. ಹಂಗೆಲ್ಲ ಏನು ಅನ್ಕೊಂಡೇನು ಮಾಡಕ್ಕೇನು ಇಲ್ವಲ್ಲ.
ಸೊ ನೋಡಿದ್ರಲ್ಲ ನನ್ನ ಹಸ್ಬೆಂಡ್ ಬರ್ಡೇ ಸೆಲೆಬ್ರೇಷನ್ ಅದರ ಪ್ರಿಪ್ರೇಷನ್ ಯಾವ ಥರ ಎಲ್ಲ ಇತ್ತು ಅಂತ ಹೇಳಿಬಿಟ್ಟು. ಸೊ ಒಂದಷ್ಟು ಫನ್ ಜೊತೆಗೆ ಒಂದಷ್ಟು ಹ್ಯಾಪಿ ಮೂಮೆಂಟ್ಸ್ ಕೂಡ ಇತ್ತು ಅವತ್ತಿನ ದಿವಸ. ಸೊ ಪ್ರತಿ ವರ್ಷವೂ ಅಷ್ಟೇ ಅವ್ರಿಗೆ ಏನಾದರೂ ಒಂದು ಸ್ಪೆಷಲಾಗಿ ಅಡುಗೆಗಳನ್ನು ಪ್ರಿಪೇರ್ ಮಾಡ್ತಾ ಇರ್ತೀನಿ. ಒಂದೊಂದು ವರ್ಷ ಕೇಕ್ ಕೂಡ ಮಾಡಿಕೊಟ್ಟಿದ್ದೀನಿ. ಸೊ ನನಗೆ ಗೊತ್ತಿಲ್ಲ, ಒಟ್ಟಿನಲ್ಲಿ ಅವ್ರ ಬರ್ಡೇ ದಿನ ಏನಾದರೂ ಒಂದು ಸ್ಪೆಷಲ್ ಡಿಶ್ನ ಅವರಿಗೆ ಟ್ರೈ ಮಾಡಿ ಕೊಟ್ಟಿರಬೇಕು ನಾನು. ಸೊ ಅವ್ರು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾರೆ, ಏನೋ ಮಾಡ್ತಾಳೆ ಇವತ್ತು, ನಾಳೆ ಬರ್ಡೇ ಅಲ್ವಾ, ಸೊ ಇವತ್ತೇನೋ ಒಂದು ಮಾಡಿರ್ತಾಳೆ ಅಂತ ಅವ್ರು ಕೂಡ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ. ಬಟ್ ಈ ಸರಿ ಏನಾಯಿತು ಅಂತ ಹೇಳಿದ್ರೆ ಪ್ರಾಬ್ಲಮ್ ಮಾಡಲ್ಲ ಅಂದ್ಕೊಂಡಿದ್ರಂತೆ. ಅಂದರೆ ಸಿಲಿಂಡ್ರಲ್ಲಿ ಇರಲಿಲ್ವಲ್ಲ, ಸೊ ಹಾಗಾಗಿ ಇವಾಗ ಪಾಪ ಈ ಸರಿ ಏನು ಮಾಡಲ್ಲ ಅಂತ ಅಂದ್ಕೊಂಡಿದ್ದೆ ನಾನು. ಬಟ್ ಚೆನ್ನಾಗಿತ್ತು ಸರ್ಪ್ರೈಸ್, ಸ್ಮಾಲ್ ಸರ್ಪ್ರೈಸ್ ಚೆನ್ನಾಗಿತ್ತು ಅಂತ ಹೇಳಿ ಅವರು ಕೂಡ ಇಷ್ಟಪಟ್ಟರು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಆ್ಯಂಡ್ ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ, ಸೊ ಇವತ್ತಿನ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಮುಂದಿನ ವ್ಲಾಗಲ್ಲಿ ಅಂತ ಹೇಳ್ತಾ ನಾನಿನ್ನು ಹೋಗಿ ಬರ್ತೀನಿ. ನಮಸ್ಕಾರ.